ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಜಗತ್ತು ಎಷ್ಟು ಮುಂದುವರೆದಿದ್ರೂ ಕೆಲವು ನೀಚರು ದುರುಳರ ಬುದ್ಧಿ ಮಾತ್ರ ಸೊಂಟದಿಂದ ಕೆಳಗೆ ಉಳಿದಿದೆ. ಗಾಂಧೀಜಿ ಕಂಡ ನಿಜವಾದ ಸ್ವಾತಂತ್ರ್ಯ ಬರುವ ಮುನ್ನವೇ ಹೆಣ್ಣಿನ ಮೇಲೆ ಶೋಷಣೆ ಮಿತಿ ಮೀರ್ಬಿಟ್ಟಿದೆ. ಬೇರೆ ದೇಶಗಳ ಸ್ಥಿತಿಗತಿ ಸೈಡಿಗಿರ್ಲಿ, ಆದರೆ ನಮ್ಮ ಭಾರತದಲ್ಲಿ ನಡೆಯುತ್ತಿರುವ ದೌರ್ಜನ್ಯ ಹೇಳತೀರತಾಗಿದೆ. ಪಾಪಿಗಳು ಚಿರಾಯು ಎಂಬಂತೆ ದಿನೇ ದಿನೇ ಅತ್ಯಾಚಾರ ಪ್ರಕರಣಗಳು ಸಾಲು ಸಾಲಾಗಿ ನಡೆಯುತ್ತಲಿದ್ದರೂ ಸರ್ಕಾರ ಮಾತ್ರ ಕಠಿಣ ಕಾನೂನು ಕೈಗೊಳ್ತಾ ಇಲ್ಲ. ಇದಕ್ಕೆ ಸಾಕ್ಷಿ ಎಂಬಂತೆ ಮೊನ್ನೆ ರಾಜಸ್ಥಾನದಲ್ಲಿ ನಡೆದ ಪೈಶಾಚಿಕ ಕೃತ್ಯವೇ ಇಡೀ ದೇಶವನ್ನೇ ಜಗತ್ತಿನೆದುರು ತಲೆ ತಗ್ಗಿಸುವಂತೆ ಮಾಡಿಬಿಟ್ಟಿದೆ. ಈ ಪ್ರಕರಣದ ಬೆನ್ನಲ್ಲೇ ರಾಜಸ್ಥಾನ ಸರ್ಕಾರ ಕಠಿಣ ಕ್ರಮವನ್ನು ಕೂಡ ಜಾರಿಗೊಳಿಸಿಬಿಟ್ಟಿದೆ. ಅಷ್ಟಕ್ಕೂ ಏನದು ಪ್ರಕರಣ, ಆ ಬಾಲಕಿಯ ಸ್ಥಿತಿ, ಅವರ ಮನೆಯವರ ಪರಿಸ್ಥಿತಿ ಹೇಗಿದೆ, ಮುಂದೆ ಏನಾಗಬಹುದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ರಾಜಸ್ಥಾನ ಅಂದಾಕ್ಷಣ ಇಡೀ ಭಾರತದ ಮಂದಿಗೆ ನೆನಪಾಗುವುದು ಅಲ್ಲಿನ ಜನರು. ಇತಿಹಾಸ ಪುಟಗಳನ್ನ ತೆರೆದ್ರೆ ರಾಜಸ್ಥಾನದ ವೈಭವ ಕಣ್ಮುಂದೆ ತೆರೆದುಕೊಳ್ಳುತ್ತೆ. ರಾಜಸ್ಥಾನವು ಶೌರ್ಯ, ಸಂಸ್ಕೃತಿ ಮತ್ತು ವೈಭವದ ನೆಲೆಯಾಗಿದೆ. ಐತಿಹಾಸಿಕವಾಗಿ ಈ ಪ್ರದೇಶವು ರಾಜ್ಪೂತ್ ರಾಜರ ಆಡಳಿತದಿಂದ ಪ್ರಸಿದ್ಧಿ ಪಡೆದುಕೊಳ್ತು. ಮೇವಾರ್, ಮಾರ್ವಾರ್, ಅಂಬರ್ ಮತ್ತು ಜೈಸಲ್ಮೇರ್ ಮುಂತಾದ ರಾಜ್ಯಗಳು ತಮ್ಮ ಪರಾಕ್ರಮ, ಕೋಟೆಗಳು ಮತ್ತು ಅರಮನೆಗಳಿಂದ ಇತಿಹಾಸದಲ್ಲಿ ಅಜರಾಮರವಾಗಿವೆ. ಮಹಾರಾಣಾ ಪ್ರತಾಪ್ ಅವರಂತಹ ವೀರರು ವಿದೇಶಿ ಆಕ್ರಮಣಕಾರರ ವಿರುದ್ಧ ಹೋರಾಡಿ ರಾಜಸ್ಥಾನದ ಗೌರವವನ್ನ ಎತ್ತಿ ಹಿಡಿದಿದ್ರು. ಪೌರಾಣಿಕವಾಗಿ ರಾಜಸ್ಥಾನವು ಮಹಾಭಾರತದ ಕಾಲದಲ್ಲಿ ಪಾಂಡವರು ತಮ್ಮ ಅಜ್ಞಾತವಾಸದ ಕೆಲವು ದಿನಗಳನ್ನ ಈ ಭಾಗದಲ್ಲಿ ಕಳೆದಿದ್ದರೆಂದು ಹೇಳಲಾಗುತ್ತದೆ. ಅಲ್ಲದೆ ಪುಷ್ಕರ ಕ್ಷೇತ್ರವು ಬ್ರಹ್ಮದೇವರಿಗೆ ಸಮರ್ಪಿತವಾಗಿರುವ ಅಪರೂಪದ ತೀರ್ಥ ಕ್ಷೇತ್ರವೆಂದು ಪ್ರಸಿದ್ಧವಾಗಿದೆ. ರಾಜಸ್ಥಾನದ ಮರುಭೂಮಿಗಳು, ಪುರಾತನ ದೇವಾಲಯಗಳು ಮತ್ತು ಜನಪದ ಕಥೆಗಳು ಇಂದಿಗೂ ಅದರ ಪೌರಾಣಿಕ ವೈಭವವನ್ನ ಸಾರ್ತಾ ಇವೆ. ಇತಿಹಾಸ ಮತ್ತು ಪುರಾಣಗಳ ಸಂಗಮವಾಗಿರುವ ರಾಜಸ್ಥಾನವು ಭಾರತದ ಅತ್ಯಂತ ವಿಶಿಷ್ಟ ಸಾಂಸ್ಕೃತಿಕ ಪರಂಪರೆಯ ರಾಜ್ಯಗಳಲ್ಲಿ ಒಂದೆಂದು ಪ್ರಸಿದ್ಧವಾಗಿದೆ. ಇಂಥ ನೆಲದಲ್ಲಿ ಕಪ್ಪು ಚುಕ್ಕೆ ಎಂಬಂತೆ ಘನಘೋರ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ರಾಜಸ್ಥಾನದಲ್ಲಿ ನಡೆದ ಈ ಘಟನೆಯಂತೂ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಅಷ್ಟಕ್ಕೂ ಆ ಘಟನೆ ಏನು ಅಂದ್ರೆ, ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ಅಮಾನುಷ ಘಟನೆ ನಡೆದುಬಿಟ್ಟಿದೆ. ಜೂನ್ ತಿಂಗಳ ಕೊನೆಯಲ್ಲಿ ಅಪ್ರಾಪ್ತ ಬಾಲಕಿಯೋರ್ವಳನ್ನ ಪುಸಲಾಯಿಸಿ ಕರೆದೊಯ್ದು ಒಂದಲ್ಲ ಎರಡಲ್ಲ ಸತತ 5 ದಿನಗಳ ಕಾಲ 30 ಮಂದಿ ಅತ್ಯಾಚಾರ ಮಾಡಿರುವ ಘಟನೆ ಇದೀಗ ಇಡೀ ದೇಶದಲ್ಲೇ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಘಟನೆ ಏನು ಅಂದ್ರೆ, ಸಂತ್ರಸ್ತ ಬಾಲಕಿಗೆ ಇನ್ಸ್ಟಾಗ್ರಾಂನಲ್ಲಿ ಒಬ್ಬ ಸ್ನೇಹಿತನಿದ್ದ. ಅವನು ಸ್ನೇಹಿತನೋ ಅಥವಾ ಪ್ರೇಮಿಯೋ, ಅವನನ್ನ ಭೇಟಿ ಮಾಡೋದಕ್ಕೆ ಅಂದ್ರೆ ಜೂನ್ 18ರಂದು ಶ್ರೀ ಗಂಗಾನಗರದಿಂದ 100 ಕಿಲೋಮೀಟರ್ ದೂರದ ವಿಜಯನಗರಕ್ಕೆ ಆಕೆ ಒಬ್ಬಳೇ ಹೋಗಿದ್ಲು. ಈ ಮೊದಲ ಭೇಟಿಯೇ ಆಕೆಯನ್ನ ದೈಹಿಕವಾಗಿ ಬಳಸಿಕೊಂಡಿದ್ದ ಆತ ನಂತರ ಅಲ್ಲಿಂದ ಹೊರಟು ಆಕೆ ಸೀದಾ ತನ್ನೂರು ಗಂಗಾನಗರಕ್ಕೆ ಹೊರಟು ನಿಂತಿದ್ಲು. ಆದ್ರೆ ಅದು ರಾತ್ರಿಯ ವೇಳೆ. ಹೀಗೆ ಆ ಬಾಲಕಿ ವಿಜಯನಗರದಿಂದ ಬಸ್ ಮೂಲಕ ಶ್ರೀ ಗಂಗಾನಗರಕ್ಕೆ ತಲುಪಿದಾಗಲೇ ಸರಿರಾತ್ರಿಯಾಗಿತ್ತು. ಇನ್ನೇನು ಮನೆಗೆ ಹೊರಡೋಣವೆಂದು ಆಟೋ ರಿಕ್ಷಾ ಹತ್ತಿದ್ಲು. ಅದೇ ನೋಡಿ ಆಕೆ ಮಾಡ್ಕೊಂಡ ಎಡವಟ್ಟು. ಆಕೆ ಆಟೋ ಹತ್ತಿ ಮನೆಗೆ ಬರಲೇ ಇಲ್ಲ. ಆಟೋ ರಿಕ್ಷಾ ಬೇರೆಯೇ ಹಾದಿಯನ್ನ ಹಿಡಿದಿತ್ತು. ಇತ್ತ ಕಡೆ ಮನೆಯಲ್ಲಿ ಮಗಳು ಬರಲಿಲ್ಲವೆಂದು ಪೋಷಕರು ಕಂಗಾಲಾಗಿದ್ರು. ಎಲ್ಲಿ ಹೋದ್ನೋ ಏನೋ ಅನ್ನೋ ಆತಂಕ ಪೋಷಕರಲ್ಲಿ. ಹೀಗೆ ಹೆತ್ತ ಕರುಳು ಹೇಗ್ತಾನೆ ತಡೆದುಕೊಳ್ಳುತ್ತೆ ಅಲ್ವಾ. ಆಕೆಯ ತಾಯಿ ವಿವಿಧ ಸ್ಥಳಗಳಲ್ಲಿ ಅವಳನ್ನ ಹುಡುಕಿದ್ರು. ಸಿಕ್ಕವರನ್ನ ಕೇಳಿದ್ರು, ಸಂಬಂಧಿಕರನ್ನು ವಿಚಾರಿಸಿದ್ರು. ಆದ್ರೆ ಜೂನ್ 22ರವರೆಗೂ ಬಾಲಕಿ ಎಲ್ಲೂ ಹೋದ್ಲು, ಏನಾದ್ಲು ಅನ್ನೋ ಸುಳಿವು ಸಿಗ್ಲೇ ಇಲ್ಲ. ಇತ್ತ ಕಡೆ ಆತಂಕ ದಿನೇ ದಿನೇ ಹೆಚ್ಚಾಗತೊಡಗಿತು. ವಯಸ್ಸಿಗೆ ಬಂದ ಮಗಳು ಕಾಣೆಯಾದ್ರೆ ಸಹಜವಾಗಿ ಮನಸ್ಸಿನ ಆಲೋಚನೆ ಬೇರೆಯದ್ದೇ ದಿಕ್ಕಿಗೆ ಹಾರುತ್ತೆ. ಹಾಗಾಗಿ ಆಕೆಯ ತಾಯಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು.
ಆದ್ರೆ ಅಲ್ಲೇ ನೋಡಿ ಇದ್ದಿದ್ದು ಮಹಾ ಸುಳಿವು. ಆ ಬಾಲಕಿಯ ತಾಯಿ ತನ್ನ ಮಗಳು ಕಾಣೆಯಾಗಿದ್ದಾಳೆಂದು ದೂರು ನೀಡೋದಕ್ಕೆ ಬಂದ್ರೆ, ಇತ್ತ ಕಡೆ ಆ ಬಾಲಕಿಯ ಮೇಲಾಗಿದ್ದ ಪೈಶಾಚಿಕ ಕೃತ್ಯ ಪೊಲೀಸ್ ಠಾಣೆಗೆ ಬಂದು ನಿಂತಿತ್ತು. ಇನ್ನೇನು ಪೊಲೀಸರು ಮಾಹಿತಿ ಕಲೆ ಹಾಕಬೇಕು ಅನ್ನುವಷ್ಟರಲ್ಲಿ ಆ ಬಾಲಕಿ ಪೋಷಕರೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಅದಾಗ್ಲೇ ಸದರ್ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಸುಭಾಷ್ ಚಂದ್ರು ದೂರನ್ನ ದಾಖಲಿಸಿಕೊಂಡು ಆರೋಪಿಗಳಿಗೆ ಬಲೆ ಬೀಸಿದ್ರು. ಇತ್ತ ಕಡೆ ಆ ಸಂತ್ರಸ್ತ ಬಾಲಕಿಯನ್ನ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರ ಕಾಳಜಿಗೆ ವಹಿಸಿದ್ರು. ಇತ್ತ ಕಡೆ ಅಧಿಕೃತವಾಗಿ ಆಕೆಯ ಪೋಷಕರೇ ದೂರು ದಾಖಲಿಸಿದ್ರು. ಜೊತೆಗೆ ಬಾಲಕಿಯ ದೂರಿನ ಮೇರೆಗೆ ಫೋಕ್ಸೋ ಕೇಸ್, ವೇಶ್ಯವಾಟಿಕೆ ದಂಧೆಯ ಕುರಿತಾಗಿ ಎಫ್ಐಆರ್ ದಾಖಲಾಯಿತು. ಈ ವೇಳೆ ಆ ಬಾಲಕಿ ಬಿಚ್ಚಿಟ್ಟ ಸತ್ಯ ನಿಜಕ್ಕೂ ಎಂಥವರನ್ನಾದ್ರೂ ಕೆರಳಿಸದೇ ಇರದು. ಸುಮಾರು 20ರಿಂದ 25 ಜನ ತನ್ನ ಮೇಲೆ ಅತ್ಯಾಚಾರ ನಡೆಸಿದ್ದಾರೆಂದು ಜೀವನ್ಮರಣ ಸ್ಥಿತಿಯಲ್ಲಿದ್ದ ಆ ಪುಟ್ಟ ಬಾಲಕಿ ಪೊಲೀಸರೆದುರು ತನಗಾದ ದುರಂತವನ್ನ ಚಾಚೂ ತಪ್ಪದೆ ಹೇಳಿದ್ಲು. ಆಕೆ ನೀಡಿದ ಹೇಳಿಕೆ ಅಂದ್ರೆ, ಸತತ 5 ದಿನಗಳ ಕಾಲ 30ಕ್ಕೂ ಅಧಿಕ ಪುರುಷರು ನಿರಂತರವಾಗಿ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ. ವಿವಿಧ ಲಾಡ್ಜ್ಗಳಲ್ಲಿ ತನ್ನನ್ನ ಕರೆದೊಯ್ದು ಅತ್ಯಾಚಾರ ಮಾಡಿದ್ದಾರೆ. ಹೇಗಮ್ಮ ಅವರ ಕೈಗೆ ಸಿಕ್ಕಾಕೊಂಡೆ ಅಂದ್ರೆ, ಗಂಗಾನಗರ ಬಸ್ ಸ್ಟ್ಯಾಂಡ್ ನಿಂದ ಆಟೋ ಹತ್ತಿದ್ದ ಆಕೆಯನ್ನ ಆಟೋ ಚಾಲಕನೊಬ್ಬ ಪುಸ್ಲಾಯಿಸಿ ಕರೆದೊಯ್ದು ಹೋಟೆಲ್ ಮಾಲೀಕನಿಗೆ ಮಾರಾಟ ಮಾಡಿದ್ದ. 8ನೇ ತರಗತಿ ಓದ್ತಿದ್ದ ಆ ಪುಟ್ಟ ಬಾಲಕಿಯನ್ನು ಈ ರಿಕ್ಷಾ ಚಾಲಕ ರಾಂಬಾಬು ಎಂಬಾತ ಮನೆಗೆ ಕರೆದೊಯ್ಯುವುದಾಗಿ ನಂಬಿಸಿ ಮೊದಲಿಗೆ ಅಪಹರಿಸಿದ್ದ. ಬಳಿಕ ಆಕೆಯನ್ನು ಶ್ರೀ ಗಂಗಾನಗರದ ಹೋಟೆಲ್ ಜಾಲಿ ಇನ್ಗೆ ಕರೆದೊಯ್ದು ಅದರ ಮಾಲೀಕನಿಗೆ ಮಾರಾಟ ಮಾಡಿದ್ದ. ಬಳಿಕ ಆಕೆಯನ್ನ ವಿವಿಧ ಹೋಟೆಲ್ಗೆ ಕರೆದೊಯ್ದ. ಸತತ 5 ದಿನಗಳವರೆಗೂ ಅತ್ಯಾಚಾರ ಮಾಡಿದ್ದಾರೆ ದುರುಳರು. ಆದ್ರೆ ಆಕೆಯ ಮನೆಯವರು ನಾಪತ್ತೆ ದೂರು ದಾಖಲಿಸಿದ ಬಳಿಕವೇ ಪ್ರಕರಣ ಬೆಳಕಿಗೆ ಬಂತು. ಹುಡುಗಿಯನ್ನ ಕರೆದೊಯ್ಯಲಾಗಿದ್ದ ಹೋಟೆಲ್ನಲ್ಲಿಯೇ ಅತಿ ಹೆಚ್ಚು ಬಾರಿ ಅತ್ಯಾಚಾರ ಮಾಡಲಾಗಿದೆ. ಇದಲ್ಲದೆ ಅತ್ಯಾಚಾರ ನಡೆದ ಇತರೆ 2 ಹೋಟೆಲ್ಗಳಿಗೆ ಬಾಲಕಿಯನ್ನ ಕರೆದೊಯ್ದು ಮತ್ತಷ್ಟು ತನಿಖೆ ಮಾಡ್ತಿದ್ದಾರೆ. ಹಲವಾರು ಹೋಟೆಲ್ ಮಾಲೀಕರು ಮತ್ತು ನಿರ್ವಾಹಕರು ಅಪ್ರಾಪ್ತ ಬಾಲಕಿ ಮೇಲಿನ ದೌರ್ಜನ್ಯದಲ್ಲಿ ಭಾಗಿಯಾಗಿದ್ರು. ಆಕೆಯ ಮೇಲೆ ಪದೇ ಪದೇ ಹಲ್ಲೆ ನಡೆಸಿದ್ರು, ಮದ್ಯ ಕುಡಿಸಿ ದೌರ್ಜನ್ಯ ಎಸಗಿದ್ರು ಎಂದು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಅಲ್ಲದೆ ಈ ನೀಚ ಅಪರಾಧವನ್ನ ಮುಚ್ಚಿಡಲು ಪ್ರಯತ್ನಿಸಿದ್ರು. ಪದೇ ಪದೇ ದೌರ್ಜನ್ಯ ನಡೆಸಿದಾಗ ಆಕೆ ನೋವನ್ನ ತಾಳಲಾರದೆ ಕಿರಿಚಿಕೊಳ್ಳುವಾಗಲೆಲ್ಲ ಬಲವಂತವಾಗಿ ಮದ್ಯ ಕುಡಿಸಿ ನಿರಂತರವಾಗಿ ಅತ್ಯಾಚಾರ ಎಸಗಿದ್ದಾರೆ. ನಗರದಾದ್ಯಂತ ಹಲವಾರು ಹೋಟೆಲ್ಗಳಲ್ಲಿ 5 ದಿನಗಳಲ್ಲಿ 30ಕ್ಕೂ ಹೆಚ್ಚು ಜನರು ಬಾಲಕಿಯ ಮೇಲೆ ಪದೇ ಪದೇ ಅತ್ಯಾಚಾರ ನಡೆಸಿದ್ದಾರೆ. ಘಟನೆ ಬೆಳಕಿಗೆ ಬಂದ ನಂತರ ಇಡೀ ನಗರ ಉದ್ವಿಗ್ನವಾಯಿತು. ಹೋಟೆಲ್ ಅನ್ನ ಕೆಡವಲು ಮತ್ತು ಸಾಮೂಹಿಕ ಅತ್ಯಾಚಾರದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಜನರು ಬೀದಿಗಿಳಿದ್ರು. ಕೆಲವು ಕಾಂಗ್ರೆಸ್ ನಾಯಕರು ಕೂಡ ಧರಣಿ ನಡೆಸಿದ್ರು. ಈ ಮಧ್ಯೆ ನಗರದಲ್ಲಿ ಸುಮಾರು 150 ಹೋಟೆಲ್ಗಳ ಕಾರ್ಯಾಚರಣೆಯನ್ನ ಪ್ರತಿಭಟನಾಕಾರರು ಪ್ರಶ್ನಿಸಿದ್ರು. ಶ್ರೀ ಗಂಗಾನಗರ ಪ್ರವಾಸಿ ತಾಣವೂ ಅಲ್ಲ ಅಥವಾ ವಾಣಿಜ್ಯ ಕೇಂದ್ರವೂ ಅಲ್ಲ. ಹಾಗಾದ್ರೆ ಇಷ್ಟೊಂದು ಹೋಟೆಲ್ಗಳು ಏಕೆ ಕಾರ್ಯನಿರ್ವಹಿಸ್ತಾ ಇವೆ ಎಂದು ವಾದಿಸಿದ್ರು. ಹೋಟೆಲ್ ನೋಂದಣಿಗಳ ಬಗ್ಗೆ ತನಿಖೆ ನಡೆಸಬೇಕೆಂದು ಜನ ಒತ್ತಾಯಿಸಿದ್ರು. ಇತ್ತ ಕಡೆ ಕೇಸ್ ದಾಖಲಾಗ್ತಾ ಇದ್ದಂತೆ ಪೊಲೀಸರು 20 ಮಂದಿ ಆರೋಪಿಗಳನ್ನ ಬಂಧಿಸಿದ್ದು ಉಳಿದ ರೇಪಿಸ್ಟ್ಗಳಿಗಾಗಿ ಬಲೆ ಬೀಸಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ಸಾಕಷ್ಟು ವೈರಲ್ ಆಗಿತ್ತು. ಪೊಲೀಸರು ಕೆಲವರನ್ನ ಹಗ್ಗದಲ್ಲಿ ಕೈಕಟ್ಟಿ ಸಾಮೂಹಿಕವಾಗಿ ಸಾರ್ವಜನಿಕವಾಗಿ ಕರೆದೊಯ್ದು ಲಾಠಿ ಪ್ರಹಾರ ನಡೆಸ್ತಾ ಇರುವ ವಿಡಿಯೋ ವೈರಲ್ ಆಗಿತ್ತು. ಇವರೇ ಅತ್ಯಾಚಾರಿಗಳು ಎಂದು ಬಿಂಬಿಸಲಾಗಿತ್ತು. ಆದ್ರೆ ಈ ವಿಡಿಯೋ ಗುಜರಾತ್ನಲ್ಲಿ ನಡೆದಿದ್ದ ಹಳೆ ಪ್ರಕರಣಕ್ಕೆ ಸಂಬಂಧಿಸಿದ ವಿಡಿಯೋ ಎಂದು ಸ್ಪಷ್ಟೀಕರಣ ಸಿಕ್ಕಿದೆ. ಫೇಸ್ಬುಕ್ ಬಳಕೆದಾರರೊಬ್ಬರು ಈ ವಿಡಿಯೋವನ್ನ ಹಂಚಿಕೊಂಡು ಎನ್ಕೌಂಟರ್ ಮಾಡಿ 13 ವರ್ಷದ ಬಾಲಕಿಯನ್ನು ನಿರಂತರ 5 ದಿನ ಅತ್ಯಾಚಾರ ಮಾಡಿದವರು ಇವರೇ ನೋಡಿ ಎಂದು ಬರೆದುಕೊಂಡಿದ್ರು. ಈ ವಿಡಿಯೋ ಮಿಲಿಯನ್ ಗಟ್ಟಲೆ ವೀಕ್ಷಣೆ ಪಡೆದುಕೊಂಡಿತ್ತು. ಇನ್ನು ಈ ಘೋರ ಘಟನೆಯಿಂದ ಎಚ್ಚೆತ್ತ ರಾಜಸ್ಥಾನ ಸರ್ಕಾರ ಅಕ್ರಮಕ್ಕೆ ಬಳಸಿಕೊಂಡಿದ್ದ 4 ಹೋಟೆಲ್ಗಳನ್ನ ಬುಲ್ಡೋಜರ್ ಬಳಸಿ ನೆಲಸಮ ಮಾಡಿದೆ. ಅಲ್ಲದೆ ಅಲ್ಲಿ ನೆಲೆ ನಿಂತಿರುವ ವೇಶ್ಯವಾಟಿಕೆ ಅಡ್ಡೆಗಳ ಮೇಲೂ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ರಾಜಸ್ಥಾನದಲ್ಲಿ ಅನಧಿಕೃತವಾಗಿ ವೇಶ್ಯವಾಟಿಕೆಯೇ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬರುತ್ತಿದ್ದರೂ ಸಂಬಂಧಿಸಿದವರು ಈ ಬಗ್ಗೆ ತುಟಿ ಬಿಚ್ಚಲಿಲ್ಲ. ಇದೀಗ ನಡೆದಿರುವ ಈ ಅನಾಹುತದಿಂದ ಇನ್ನಾದ್ರೂ ಇಂಥ ಅಸಹ್ಯ ಹುಟ್ಟಿಸೋ ದಂಧೆಗಳಿಗೆ ಕಡಿವಾಣ ಬೀಳುತ್ತಾ ಅನ್ನೋದೇ ಮುಂದಿರುವ ಪ್ರಶ್ನೆ. ಇದೀಗ ಆ ಬಾಲಕಿಗೆ ಚಿಕಿತ್ಸೆ ಮುಂದುವರೆದಿದ್ದು ಆಕೆಗಾದ ಆಘಾತದಿಂದ ಹೊರಬರೋದಕ್ಕೆ ಸಾಕಷ್ಟು ಸಮಯವೇ ಹಿಡಿಯುತ್ತೆ. ಅತ್ತ ಕಡೆ ಅತ್ಯಾಚಾರಿಗಳನ್ನ ಗಲ್ಲಿಗೇರಿಸಿ ಅನ್ನೋ ಕೂಗು ಇಡೀ ಭಾರತದಾದ್ಯಂತ ಕೇಳಿ ಬರ್ತಿದೆ.
ಇನ್ನು ನಮ್ಮ ಕರುನಾಡಿನಲ್ಲಿ ರಾಜಸ್ಥಾನ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಬಾಲಕಿಯರ ಮೇಲೆ ನಡೆದ ಅತ್ಯಾಚಾರ ಘಟನೆಗಳ ಬಗ್ಗೆ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ತೀವ್ರ ಆಘಾತ ಮತ್ತು ನೋವನ್ನ ವ್ಯಕ್ತಪಡಿಸಿದೆ. ಪಶ್ಚಿಮ ಬಂಗಾಳದ ಬಾರ್ಪುರ್ನಲ್ಲಿ 11 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಭೀಕರವಾಗಿ ಗಾಯಗೊಳಿಸಿ ಬಾವಿಗೆ ಎಸೆಯಲಾಗಿದ್ದು ಆ ಬಾಲಕಿ ಸಾವನ್ನಪ್ಪಿದ್ಲು. ಹಾಗಾಗಿ ಇಂಥ ಘಟನೆಗಳು ಪದೇ ಪದೇ ಮರುಕಳಿಸದಿರಲಿ. ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಮತ್ತು ಭದ್ರತೆಯನ್ನ ದೇಶದಾದ್ಯಂತ ಖಾತ್ರಿಪಡಿಸಬೇಕು. ಸಾಮೂಹಿಕ ಹಾಗೂ ಸಾಮಾಜಿಕ ಮಾಧ್ಯಮಗಳನ್ನು ಒಳಗೊಂಡಂತೆ ಎಲ್ಲದರಲ್ಲೂ ಅಶ್ಲೀಲತೆ ನಿಷೇಧಿಸಲು, ಮದ್ಯಪಾನ, ಡ್ರಗ್ಸ್ ನಿಷೇಧಿಸಲು, ಹೆಣ್ಣು ಮಕ್ಕಳ ಘನತೆ ಮತ್ತು ಗೌರವವನ್ನ ಖಾತ್ರಿಪಡಿಸುವ ವಾತಾವರಣವನ್ನ ನಿರ್ಮಿಸಬೇಕೆಂದು ಒತ್ತಾಯಿಸಿದೆ. ಒಂದು ವೇಳೆ ಕಠಿಣ ಕಾನೂನು ಸುವ್ಯವಸ್ಥೆ ಜಾರಿಗೆ ಬರದಿದ್ದಲ್ಲಿ ಮುಂದೆ ಸಾಮಾಜಿಕವಾಗಿ ನಡೆಯಬಹುದಾದ ಘೋರ ದುರಂತಗಳಿಗೆ ಸರ್ಕಾರವೇ ನೇರ ಹೊಣೆಯಾಗಲಿದೆ ಅನ್ನೋದು ಕಟು ಸತ್ಯ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.